ಕಾರ್ಯಕ್ರಮದ ಕುರಿತ ಒಂದೆರಡು ಮಾತುಗಳನ್ನ ಕೇಳೋಣ ಈಗ. ಕಣ್ಣನ್ನು ಒರೆಸುವ ಏಕೈಕ ನಮ್ಮ ದೇಶದಲ್ಲಿಯೇ ಅತಿ ಹೆಚ್ಚು ಹೆಸರುವಾಸಿಯಾದಂತಹ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರೇ, ನಾನು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಈ ರಾಜ್ಯದ ಹಾಲಿ ಮುಖ್ಯಮಂತ್ರಿ ವಿರುದ್ಧ ನಾನು ಸ್ಪರ್ಧೆಯನ್ನು ಮಾಡಿದ್ದೆ. ತಮ್ಮೆಲ್ಲರ ಆಶೀರ್ವಾದದಿಂದ ನನಗೂ ಕೂಡ 64,000 ಮತಗಳನ್ನು ಕೊಟ್ಟಂತ ಜನತೆಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ವಿಧಾನಸಭಾ ಕ್ಷೇತ್ರದಲ್ಲಿ ವಿನಯಣ್ಣರಿಗೆ 64,000 ಮತಗಳನ್ನು ತಾವು ಕೊಟ್ಟಿದ್ರಿ. ಕಳೆದ 2014ರಲ್ಲಿ 58,000 ಕೊಟ್ಟಂತ ಯೋಜನೆಗಳ ಮುಖಾಂತರ ಶಿಗ್ಗಾಂವ್ ಸೋನೂರು ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಹಾಕಿಸಿ ವಿನೋದ ಸೂಟಿ ಅವರಿಗೆ ಪ್ರಚಂಡವಾಗಿ ನಾವು ಗೆಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಬಂಧುಗಳೇ, ವಿಶೇಷವಾಗಿ ನಾನು ಸಂತೋಷ್ ಲಾಲ್ ಸಾಹೇಬರಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದಂತಹ ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 3.5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸನ್ಮಾನ್ಯ ಶಿವಣ್ಣ ಸಾಹೇಬರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀನಿವಾಸ ಮಾರೆ ಸಾಹೇಬರ ನೇತೃತ್ವದಲ್ಲಿ ಶಿಗ್ಗಾಂವ್ ಸೋನೂರು ವಿಧಾನಸಭಾದಲ್ಲಿ 14 ಸಭೆಗಳನ್ನು ಮಾಡಿ ಈ ಕ್ಷೇತ್ರದ ಜನರಿಗೆ ನಾವು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳ ಸಂದೇಶವನ್ನು ಕೊಡುವಂತ ಕೆಲಸ ಮಾಡಿದ್ದೇವೆ ಬಂಧುಗಳೇ. ಆದ್ದರಿಂದ ಜೈ ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಶ್ರೀಯುತ ಸಂತೋಷ್ ಲಾಲ್ ಸಾಹೇಬರು ಈಗ ವಿನೋದ ಸೋಟಿ ಅದೇ ರೀತಿ ಮುಂದಿನ ಮಾತುಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ವಿನೋದ ಸೂಟಿಯವರ ಚುನಾವಣಾ ಪ್ರಚಾರ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಈ ರಾಜ್ಯದಲ್ಲಿದ್ದಂತ ಜನಮೆಚ್ಚಿದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ, ಎಲ್ಲ ತಾಯಂದ್ರೆ, ಹಿರಿಯರೇ, ಯುವಕ ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ನಾವು ಒಂದೇ ಹೇಳುತ್ತೇವೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮ್ಮನ್ನೆಲ್ಲ ನೆಚ್ಚಿ ವಿನೋದ ಸೂಟಿಯವರನ್ನ ಅಭ್ಯರ್ಥಿಯನ್ನು ಮಾಡ್ಯಾರ. ಅದಕ್ಕೆ ನಾವು ಸಲೀಂ ಅಹ್ಮದ್ ಸಾಹೇಬ್ ಎಲೆಕ್ಷನ್ ನಲ್ಲಿ ಇಡೀ 3 ಜಿಲ್ಲೆಯಲ್ಲಿ ಒಕ್ಕಟ್ಟು ಪ್ರದರ್ಶನವನ್ನು ಮಾಡಿದ್ವಿ. ಅದೇ ರೀತಿಯ ವಿರೋಧದಲ್ಲಿ ಈ ಚುನಾವಣೆಯಲ್ಲಿ ಈ ಸೂರ್ಯ ಚಂದ್ರ ಹುಟ್ಟಿದ ವಿನೋದ ಸೂಟಿಯವರು ಕೂಡ ಗೆಲ್ಸುವುದು ಅಷ್ಟೇ ಸತ್ಯ ಮಾತನ್ನು ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ ಅಂತ ಹೇಳ್ತಾರ. ವೋಟ್ ಹಾಕುವಂತ ಜವಾಬ್ದಾರಿ ನಮಗಿದೆ. ನಿಮ್ಮೆಲ್ಲರ ಪರವಾಗಿ ದಯವಿಟ್ಟು ಮತ್ತು ಪ್ರಭಾವಿ ನಾಯಕರು, ಘನ ಸರ್ಕಾರದ ಮಂತ್ರಿಗಳು ಆದಂತಹ ಸಂತೋಷ್ ಲಾಡ್ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರಂತೆ ನನ್ನ ಆತ್ಮೀಯ ಸ್ನೇಹಿತ, ಧಾರವಾಡ ಜಿಲ್ಲೆಯ ಧಾರವಾಡ ಗ್ರಾಮೀಣದ ಶಾಸಕರು, ಮಾಜಿ ಮಂತ್ರಿಗಳು, ಈ ಭಾಗದ ಪ್ರಭಾವಿ ನಾಯಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಆದಂತಹ ಸಹೋದರ ವಿನಯ್ ಕುಲಕರ್ಣಿ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದರಂತೆ